ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಮಾಮ್ ಫ್ರಮ್ ಮಂಡ್ಯ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ನಿಮ್ಮೆಲ್ಲರಿಗೆ ಒಂದು ಒಳ್ಳೆಯ ಹೆಲ್ದಿ ಮಲ್ಟಿಗ್ರೇನ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಮಾಡೋದಕ್ಕೆ ನಮಗೆ ಮೊದಲು ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ, ಹೆಸರು ಕಾಳು, ಕಡಲೆಬೇಳೆ, ಮೈಸೂರು ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಗಣೇಶ್ ಬೇಳೆ, ಒಂದು 6 ಬಾದಾಮಿ ಮತ್ತು ಒಂದು ಅರ್ಧ ಕಪ್ನಷ್ಟು ಅಕ್ಕಿ, ಇದನ್ನೆಲ್ಲ ಚೆನ್ನಾಗಿ 2 ಯಾ 3 ಟೈಮ್ಸ್ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ ನಂತರ ಒಂದು ಅರ್ಧ ಕಪ್ನಷ್ಟು ಕಾಬೂಲ್ ಕಡಲೆ ಸಹ ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ನಾವು ನೈಟೆಲ್ಲ ನೆನೆಯಕ್ಕೆ ಬಿಡಬೇಕು. ಇದು ನೈಟ್ ಎಲ್ಲ ನೆಂದಾದ ನಂತರ ಬೆಳಿಗ್ಗೆ ಎದ್ದು ಅದಕ್ಕೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಅದನ್ನು ರುಬ್ಬೇಕಾದ್ರೆ ನಮಗೆ ಏನೇನು ಬೇಕಾಗುತ್ತೆ ಅಂತಂದರೆ ಒಂದು 4 ರೆಡ್ ಚಿಲ್ಲೀಸ್, ಒಂದು ಸ್ಪೂನ್ನಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಬರುತ್ತೆ ಅದನ್ನು ಸಹ ನಾವು ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಈಗ ನಮಗೆ ಒಂದು ಒಳ್ಳೆ ಬ್ಯಾಟರ್ ಸಿಗುತ್ತೆ. ಈ ಬ್ಯಾಟರನ್ನು ಕಾದಿರುವಂತಹ ತವಾ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ದೋಸೆ ರೆಡಿ ಮಾಡ್ಕೋಬೇಕು. ಈ ಏನು ದೋಸೆ ಇದೆ, ಮಲ್ಟಿಗ್ರೇನ್ ದೋಸೆ ಇದೆ, ಇದು ತುಂಬ ಹೆಲ್ದಿ ಅಂತ ಹೇಳ್ಬೋದು. ಯಾರೆಲ್ಲ ಡಯಟ್ ಫಾಲೋ ಮಾಡ್ತಿರ್ತಾರೆ ಅವರಿಗೆ, ಮತ್ತು ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರಲ್ಲ ಅವರಿಗೆ, ಮತ್ತು ಇನ್ಸ್ಟೆಂಟಾಗಿ ಮಕ್ಕಳು ಲಂಚ್ ಬಾಕ್ಸ್ ಕೂಡ ಇದನ್ನು ಬೇಗ ನಾವು ಪ್ರಿಪೇರ್ ಮಾಡ್ಬೋದು. ನಾವು ಚಟ್ನಿ ಜೊತೆ ಮತ್ತು ಸಾಗು ಜೊತೆ ಎಲ್ಲ ತಿನ್ಬೋದು. ಇನ್ಸ್ಟೆಂಟಾಗಿ ಗರಿ ಗರಿಯಾದಂತಹ ದೋಸೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.